ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲಿ ವನಜ ಅನ್ನೋರು ಎಲ್ಲಿದ್ದಾರೆ? ಗೊತ್ತಿಲ್ಲ. ಒನ್ ಸೆಕ್ ಐ ಕಾಲ್ ಯು ಬ್ಯಾಕ್. ಒನ್ ಸೆಕ್. ಯಾರಿದು ನಮ್ಮನೆ ಫಂಕ್ಷನ್ಗೆ ಇಂಥ ಥರ ಲೋ ಕ್ಲಾಸ್ ಬಟ್ಟೆ ಹಾಕೊಂಡ್ಬಂದಿದ್ದಾರೆ? ಒಂದ್ಸಲ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳ್ಬಿಡ್ತೀನಿ. ಸ್ವೀಟ್ ತಲುಪಿಸಿದ್ದೀನಿ ಅಂತ ಹೇಳಿ ದುಡ್ಡು ತಗೊಂಡು ಹೊರಟ್ಬಿಡ್ಬೇಕು. ಆಚೆ ಹೋಗ್ತಿದ್ದಾಗೆ ಸಂಧ್ಯಂಗೆ ಫೋನ್ ಮಾಡಿ ಮನೆ ಹತ್ರ ಬಾ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸ್ಬಿಡ್ತೀನಿ. ಇವರೇ ನಿಶ್ಚಿತಾರ್ಥ ಆಗ್ತಾರೋ ಹುಡುಗಿ ತಾಯಿ ಅವರೇನಾ? ಹೌದು, ವನಜ ಅಂತ. ಮಾ, ಸ್ವೀಟ್ ಎಲ್ಲ ಅಡುಗೆ ಮನೆ ಕೊಟ್ಟಾಯ್ತು, ನೀವು ಇಲ್ಲೇನು ಮಾಡ್ತಿದ್ದೀರಾ? ಹುಡುಗಿ ಅಮ್ಮ ಇಲ್ಲೇ ಇದ್ದಾರೆ. ಸ್ವೀಟ್ ತಂದಿದ್ದೀನಿ ಅಂತ ಹೇಳಿ ದುಡ್ಡಿಸ್ಕೊಂಡು ಬರೋಣ ಅಂತ ಬಂದೆ. ನಾನು ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಸರಿ ಅಮ್ಮ, ನಾ ಇಲ್ಲೇ ಇರ್ತೀನಿ. ಏನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಯಾ? ಪುರೋಹಿತ ನೀನು ಕೇಳ್ತಿದ್ರು. ಹೌದಾ, ಬಂದೆ, ಒಂದು ನಿಮಿಷ. ತುಂಬ ಏಟಾಯ್ತಾ ಸಮರ್ಥ್? ಎಲ್ಲಿ ನೋವಾಗ್ತಿದೆ ಹೇಳು? ಬಿಸಿಲಿನಲ್ಲಿ ಟವಲ್ನ ಒದ್ದೆ ಮಾಡಿ ಶಾಖ ಕೊಟ್ಟರೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ತರ್ಲಾ? ಪೊಲೀಸ್ನವರು ಕಂಪ್ಲೇಂಟ್ ತೊಗೊಂಡಿದ್ದಾರೆ. ರೌಡಿಗಳನ್ನೆಲ್ಲ ಅರೆಸ್ಟ್ ಮಾಡಿ ಆಯ್ತಲ್ಲ, ಮತ್ತೆ ಯಾಕೆ ಟೆನ್ಷನ್ ಆಗ್ತೀಯಾ? ಸಮರ್ಥ್, ಆಗಿದ್ದಾಯ್ತು. ನೀನು ಇಲ್ಲಿಗೆ ಬಂದಿದ್ದು ಕಾನ್ಫರೆನ್ಸ್ ಅಟೆಂಡ್ ಮಾಡೋದಕ್ಕೆ. ಟೈಮ್ ಆಗ್ತಾ ಇದೆ, ಮೊದಲು ಹೋಗಿ ರೆಡಿ ಆಗು ಪ್ಲೀಸ್. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಪ್ಲೀಸ್. ಇಷ್ಟು ಒಳ್ಳೆ ವ್ಯಕ್ತಿಗೆ ನಾವೆಲ್ಲ ಸೇರಿ ನೋವು ಕೊಟ್ಬಿಟ್ವಿ. ಕ್ಷಮಿಸಿ ಮಾವ. ದೇವರೇ, ಅಯ್ಯ ಅವರಿಗೆ ಈ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಪ್ಪ. ಭಾವ, ಇಲ್ಲಿ ಹಂಗೆ ನಿಂತ್ಕೊಂಡಿದ್ದೀರಾ? ಬನ್ನಿ, ಸ್ಟೇಜ್ ಮೇಲೆ ಬನ್ನಿ. ನಿಮಗೆ ಫೋನ್ ಮಾಡಿಬಿಟ್ಟು ವಿಷಯ ತಿಳಿಸೋಣ ಅಂದ್ಕೊಂಡೆ, ಆದರೆ ನಿಮ್ಮ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಇಟ್ಸ್ ಓಕೆ ಶಾಲಿನಿ. ಬನ್ನಿ ಭಾವ.
ಇವನು ಇಲ್ಲೇನು ಮಾಡ್ತಿದ್ದಾನೆ ನನ್ನ ಮಗನ ಎಂಗೇಜ್ಮೆಂಟ್ನಲ್ಲಿ? ಓಂ ಗಣಾನಾಂತ್ವಾ ಗಣಪತಿಗಂ ವಾಮಹೇ ಕವೀನ್ ಕವೀನಾಪಮಸ್ತ್ರವಸ್ತುಂ ಜ್ಯೇಷ್ಠರಾಜ ಬ್ರಹ್ಮಣ ಆನ ಶೃಣ್ವನ್ನೋತಿಭಿಸ್ಸೇದ ಸಾದರಂ. ರಾಯರೇ, ತಾಂಬೂಲ ಬದಲಾಯಿಸ್ಬೋದಲ್ಲ? ಅಂದರೆ ಅಭಿ ಜೊತೆ ಎಂಗೇಜ್ಮೆಂಟ್ ಆಗ್ತಿರೋ ಹುಡುಗಿ ಜನಾರ್ದನ ಮಗಳ? ಬನ್ನಿ, ಹತ್ರ ಬನ್ನಿ, ಹಾರ ಬದಲಾಯಿಸ್ಕೊಳ್ಳಿ. ಯಾಕೆ ಹೆದರ್ಕೊಳ್ತಿದ್ಯಾ? ಹೇಳಿದ್ನಲ್ಲ ಅದಕ್ಕೆ, ನಾನು ಯಾವತ್ತೂ ಈ ಒಬ್ಬ ಹುಡುಗನ ಮೀಟ್ ಮಾಡೇ ಇರಲಿಲ್ಲ. ಭಯ ಪಡ್ಕೋಬೇಡ. ಇಲ್ಲಿ ಗಂಡಿನ ಎದುರುಗಡೆ ನಮ್ಮನ್ನ ಪೇಚಿ ಚಿಕ್ಕಾಕ್ಸೋಕೆ ಇಲ್ಲಿ ನಿಮ್ಮ ಅಪ್ಪನೂ ಇಲ್ಲ. ಆರಾಮಾಗಿ ಮಾತಾಡು. ಹೌದು, ಅದು ನಿಜ. ಆದರೆ ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಮಾತಾಡಬೇಕು ಅಂತ ಕರ್ಸಿದ್ದ ಅವನೇ ಮಾತಾಡ್ತಾನೆ. ಅವ್ನು ಮಾತಾಡುವಾಗ ನಿನ್ಗೇನಾದ್ರೂ ಕೇಳಬೇಕು ಅಂತ ಅನ್ಸಿದ್ರೆ ಕೇಳು. ಹಾಗೆ ನಾನು ಅವನ್ನ ಒಂದ್ಸಲ ಮಾತಾಡಿಸಿ ಇಲ್ಲೇ ಆಚೆ ನಿಂತಿರ್ತೀನಿ. ನೀವಿಬ್ರೆ ಪ್ರೈವೇಟಾಗಿ ಮಾತಾಡ್ಕೊಳ್ಳಿ, ಸರಿನಾ? ಅಯ್ಯೋ ಅದಕ್ಕೆ ಪ್ಲೀಸ್ ಬೇಡ, ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ. ನನಗೆ ಭಯ ಆಗುತ್ತೆ. ನಿಂತೊಳ್ಳೆ ಕತೆ ಆಯ್ತಲ್ಲ, ನಾನಿದ್ರೆ ಅವನಿಗೂ ಮುಜುಗರ ಆಗತ್ತೆ. ಆದರೂ ಬೇಡ ಅದಕ್ಕೆ, ಪ್ಲೀಸ್ ನೀವಿಲ್ಲೇ ಇರಿ. ಸರಿ, ಅಕಸ್ಮಾತ್ ಅವ್ನು ಬಂದ್ಮೇಲೆ ನೀವಿಬ್ರೇ ಮಾತಾಡಬೇಕು ಅಂತ ಅನ್ಸಿದ್ರೆ ನನ್ಗೊಂದು ಸಿಗ್ನಲ್ ಕೊಡು, ನಾನು ಎದ್ದೋಗ್ತೀನಿ. ಆಗ್ಬೋದಾ? ಥ್ಯಾಂಕ್ಸ್ ಅದಕ್ಕೆ. ನೀವು ಅಣ್ಣ ಅಮ್ಮ ಎಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಆಯಿತು. ಇಲ್ಲ ಅಂದಿದ್ರೆ ನನ್ನ ಕತೆ ಏನಾಗ್ತಾ ಇತ್ತು. ಪ್ರಿಯಾಂಕ್ ಅವರಲ್ವಾ? ಹೌದು. ಐ ಆಮ್ ಪ್ರಶಾಂತ್. ಕೂತ್ಕೊಳ್ಳಿ. ಒಂದು ನಿಮಿಷ. ನಮಸ್ಕಾರ. ನಮಸ್ತೆ.
ನೀವು ವಂಜ ಅವರಲ್ವಾ? ಹೌದು. ನೀವು ನಿಮ್ಮನ್ನೆಲ್ಲೋ ನೋಡಿದ್ದೀನಿ, ಆದರೆ ನೆನಪಾಗ್ತಿಲ್ಲ. ನಾನು ತುಳಸಿ ಅಂತ, ಅದೇ ಮೈಸೂರು ಪಾಕ್ ಆರ್ಡರ್ ಕೊಟ್ಟಿದ್ರಲ್ಲ. ಓಹ್ ಸಾರಿ, ಶಾಸ್ತ್ರಗಳು ನಡೀತಿತ್ತಲ್ವಾ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಪಾಪ ನೀವು ತುಂಬ ಹುಡುಕಿದ್ರು ಏನು? ಇಲ್ಲ, ಹಾಗೇನೂ ಇಲ್ಲ. ಸ್ವೀಟ್ಸ್ ಎಲ್ಲ ಅಡುಗೆ ಮನೆಗೆ ಕೊಟ್ಟಿದ್ದೀವಿ. ನೀವು ಕೇಳಿದ್ದಕ್ಕಿಂತ 10 ಪೀಸ್ ಜಾಸ್ತಿ ಇದೆ. ಒಂದ್ಸಲ ನೋಡ್ಕೋತೀರಾ? ಅಯ್ಯೋ ಪರವಾಗಿಲ್ಲ, ಕೊನೆ ಮೊಮೆಂಟಲ್ಲಿ ಹೇಳಿದ್ರು ಮಾಡಿಕೊಟ್ಟಿದ್ದೀರಲ್ಲ, ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರೇನು ಹೇಳಿದ್ರಿ? ತುಳಸಿ ಅಂತ. ತುಳಸಿ ಅಂದರೆ ನೀವೊಂದ್ಸಲ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮಲ್ಲಿ ಬಂದಿದ್ರಲ್ವಾ ಮಾಧವ್ ಅವ್ರ ಜೊತೆ? ಹೌದು. ಸಾರಿ, ಗುರ್ತೇ ಸಿಗ್ಲಿಲ್ಲ ನೋಡಿ. ನೀವು ಅಲ್ಲೂ ಇಷ್ಟೇ ಸಿಂಪಲಾಗಿ ಬಂದಿದ್ರಿ. ಹೌದು, ಈಗ ನೀವು ಯಾರ ಮನೆ ಫಂಕ್ಷನ್ಗೆ ಬಂದಿದ್ದೀರಾ ಅಂತ ಗೊತ್ತಾ? ಹೊರಗಡೆ ಅಭಿಜಿತ್ ದೀಪಿಕಾ ಅಂತಿತ್ತು. ಹೌದು, ದೀಪಿಕಾ ನನ್ನ ಮಗಳು. ಅಭಿಜಿತ್ ಯಾರು ಅಂತ ಗೊತ್ತಾ? ಪಾಪ ಕಷ್ಟಪಟ್ಟು ಮಾಡಿಕೊಟ್ಟಿದ್ದಾರೆ ಸ್ವೀಟ್ನ, ಅದು ಕರೆಕ್ಟ್ ಟೈಮ್ಗೆ. ಅವ್ರು ಸ್ವೀಟ್ ಮಾಡಿಕೊಟ್ಟಿದ್ದು ಶೆಫ್ ಮಾಧವ್ ಮನೆ ಫಂಕ್ಷನ್ಗೆ ಅಂತ ಗೊತ್ತಾದರೆ ಎಷ್ಟು ಖುಷಿ ಪಡ್ತಾರೋ. ನೀವು ಇಲ್ಲೇ ಕೂತಿರಿ, ನಾನು ನಿಮಗೆ ಒಂದು ಸರ್ಪ್ರೈಸ್ ಕೊಡೋದಿದೆ. ಇಲ್ಲ, ಅದು ನಾನು ಹೋಗಬೇಕು. ಅಯ್ಯೋ ಒಂದೇ ಒಂದು ನಿಮಿಷ ಬಂದ್ಬಿಟ್ಟೆ. ನಾನು ಕೊಡೋ ಸರ್ಪ್ರೈಸ್ ನಿಮಗೂ ಖುಷಿ ಆಗುತ್ತೆ. ಅಯ್ಯೋ ಕೂತ್ಕೊಳ್ಳಿ ಹೇಳ್ತೀನಿ. ಬಂದೆ, ಈಗ ಬಂದೆ. ಬೀಗರು ರೂಮ್ಗೆ ಹೋಗಿ ಮಲಗಿಬಿಟ್ರು. ಪಾಪ ಸುಸ್ತಾಯ್ತೇನೋ. ಎಲ್ಲ ಬರೀ ನಾಟಕ ರವೀಂದ್ರ ಅವರೇ. ಹೌದಾ? ರವೀಂದ್ರ ಅವರೇ, ನಮ್ಮ ದತ್ತಣ್ಣನ ದಶಾವತಾರಗಳ ಬಗ್ಗೆ ನಿಮಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅವನಿಗೊಂಚೂರು ಹುಷಾರು ತಪ್ಪಿದ್ರು ಸಾಕು, ಮನೆಯವರೆಲ್ಲ ಅವನ ಸುತ್ತಾನೆ ಎದ್ಕೊಂಡು ಅವನನ್ನು ಕಾಳಜಿ ಮಾಡಬೇಕು ಅಂತಾನೆ. ಈಗ ನೋಡಿ, ಕರೆದ್ರೂ ಬರ್ತಾ ಇಲ್ಲ. ಇಲ್ಲ, ವಯಸ್ಸಾಗಿದೆಯಲ್ಲ, ಸುಸ್ತು ಇರುತ್ತೆ. ಯಾರಿಗ್ರಿ ವಯಸ್ಸಾಗಿರೋದು? ನೋಡಿ ಗೊತ್ತಾಯ್ತಾ? ದತ್ತಣ್ಣ, ಇಲ್ಲಿ ನಿಮ್ಮ ಬೀಗರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಬೇಗ ಬಾ ದತ್ತಣ್ಣ. ನೀನು ರೂಮಲ್ಲೇ ಮಲಗಿದ್ರೆ ಬೇಗ ಹುಷಾರಾಗಲ್ಲ. ಆಚೆ ಈಚೆ ಓಡಾಡ್ಕೊಂಡಿದ್ರೆ ಶಕ್ತಿ ಬರುತ್ತೆ. ಬೇಗ ಬಾ. ಓಡಾಡೋದ ಚಾನ್ಸೇ ಇಲ್ಲ. ತುಳಸಿ ಮನೆಗೆ ಬರ್ತಿದ್ದ ಹಾಗೆ ನಾನು ಆಸ್ಪತ್ರೆ ಸೇರ್ಕೋಬೇಕೋ ಏನೋ. ಮೈ ಕೆಂಡದ ಸುಡ್ತಾ ಇದೆ. ಅಯ್ಯಯ್ಯೋ, ಕೂತ್ಕೊಳ್ಳಿ. ದತ್ತಣ್ಣನ ಇಲ್ಲಿ ಹೇಗೆ ಕರೆಸ್ಬೇಕು ಅಂತ ನನಗೆ ಗೊತ್ತು. ಅಲ್ಲ, ಮೈ ಸುಡ್ತಿದೆ ಅಂತಿದ್ದಾರೆ. ರವೀಂದ್ರ ಅವರೇ, ದತ್ತಣ್ಣನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ನೀವು ಆರಾಮಾಗಿರಿ. ಅವನನ್ನು ಇಲ್ಲಿ ಕರೆಸೋ ಜವಾಬ್ದಾರಿ ನಂದು, ಸರಿನಾ? ರವೀಂದ್ರ ಅವರೇ, ಆನೆ ವಕ್ರವಾಗೇ ಹೋಗುತ್ತಂತೆ. ನನಗೆ ದತ್ತಣ್ಣ ಹಾಗೆ ಹೇಳ್ಕೊಟ್ಟಿರೋದು. ಇಲ್ಲ ಶೇಷಣ್ಣ, ಆನೆ ನೆಟ್ಟಿಗೆ ಹೋಗೋದು. ನಾನು ಎಷ್ಟು ವರ್ಷದಿಂದ ಚೆಸ್ ಆಡ್ತಾ ಇದ್ದೀನಿ. ಅಯ್ಯ, ಹಾಗಾದ್ರೆ ದತ್ತಣ್ಣ ನನಗೆ ತಪ್ಪು ಹೇಳ್ಕೊಟ್ನಾ? ಎಲ್ಲ ಬರುತ್ತೆ ಅಂದ ಸುಳ್ಳು ಹೇಳಿದ್ನ? ನೋಡ್ಬಿಡಿ ಇಲ್ಲಿ ನೋಡಿ. ರವೀಂದ್ರ ಅವರೇ, ಶುರು ಮಾಡಿ ಆಟನ. ನಾನು ರೆಡಿ ಆಗಿದ್ದೀನಿ. ನಾಯಿಗದು ಬಿತ್ತು. ಶೇಷ, ಹೇಳೋ ಮೇಲೆ ನೀನು ಆಡೋ ಚಂದ ನನಗೆ ಗೊತ್ತಿಲ್ವಾ? ಅಯ್ಯೋ ದತ್ತಣ್ಣ, ಸುಸ್ತಾಗಿದೆ, ಆಸ್ಪತ್ರೆಗೆ ಹೋಗೋ ಕಾರ್ಯಕ್ರಮ ಇದೆ ಅಂದೆ. ಶೇಷು, ಅದೆಲ್ಲ ಆಮೇಲೆ. ಆ ಚಪ್ಪಲಿ ಕಳ್ಳನ ಮೇಲೆ ಒಂದು ರೌಂಡ್ ಗೆದ್ದಿರೋನು ನಾನು. ಚೆಸ್ ಆಟ ಅಂದರೆ ಏನು ಅಂತ ಇವ್ರಿಗೂ ತೋರಿಸ್ತೀನಿ. ಆಮೇಲೆ ಸಾಗಲಿ.
ಯಾಕೆ ಸಮರ್ ಇನ್ನೂ ಆ ಗಲಾಟೆ ಬಗ್ಗೆನೇ ಯೋಚಿಸ್ತಿದ್ಯಾ? ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು ಅಂದೆ, ನಾನು ಬಿಟ್ಟು ಸುಮ್ಮನಾದೆ. ಆದರೆ ನಾನು ನಿನ್ನ ಹೆಂಡತಿ ಕಣೋ. ನೀನು ಹೀಗಿದ್ರೆ ನಾನು ಹೇಗೆ ಖುಷಿ ಆಗಿರಲಿ ಹೇಳು? ನಿನ್ನ ಮನಸ್ಸಲ್ಲಿ ಏನೋ ವಿಷಯ ಕೊರಿತಾ ಇದೆ, ಅದೇನು ಅಂತ ಹೇಳ್ಕೊ ಸಮರ್ಥ್. ಹೇಳ್ಕೊಂಡ್ರೆ ನಿನಗೂ ಹಗುರ ಆಗತ್ತೆ. ಸಾರಿ ಮಾರ್ಸ್, ಐ ಆಮ್ ರಿಯಲಿ ಸಾರಿ. ಸಾರಿ ಯಾಕೋ? ಅಷ್ಟಕ್ಕೂ ಅಳೋಂಥದ್ದು ಏನಾಯ್ತೀಗ? ನಿನ್ನ ಗಂಡ ಆಗಿ ನಿನ್ನನ್ನು ಪ್ರೊಟೆಕ್ಟ್ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಆದರೆ ಇವತ್ತು ಸಮರ್ಥ್, ನೀನು ಯಾವಾಗಲೂ ನನ್ನ ಪ್ರೊಟೆಕ್ಟ್ ಮಾಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಕಣೋ. ನನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಅದು ಅಲ್ಲದೆ ಅವ್ರು 5 ಜನ ಇದ್ದರು, ನೀನೊಬ್ಬನೇ. ನಿನ್ನ ಶಕ್ತಿ ಮೀರಿ ನನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ಯಾ. ಇನ್ಫ್ಯಾಕ್ಟ್ ಸರಿಯಾದ ಟೈಮ್ಗೆ ಪೊಲೀಸ್ನವ್ರಿಗೆ ಕಾಲ್ ಮಾಡಿ ನಮ್ಮಿಬ್ಬರನ್ನು ಪ್ರೊಟೆಕ್ಟ್ ಮಾಡಿದ್ದು ಯಾರು ಹೇಳು? ನೀನೇ ಅಲ್ವಾ? ನೀನು ಮಾಡದೇ ಇರೋ ತಪ್ಪಿಗೆ ಗಿಲ್ಟ್ ಇಟ್ಕೋಬೇಡ ಸಮರ್. ಹೀಗಾಗತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಅಷ್ಟಕ್ಕೂ ಆ ರೋಡಿಗಳಿಗೆ ನಾವೇನು ಮಾಡಿದ್ವಿ ಹೇಳು? ಅವತ್ತು ದೇವಸ್ಥಾನದಲ್ಲಿ ಅವರಾಗವರೇ ಬಂದು ಗಲಾಟೆ ಮಾಡಿದ್ರು. ಈಗ ಅದೇ ದ್ವೇಷ ಇಟ್ಕೊಂಡು ಇಲ್ಲಿಗೂ ಬಂದರು. ಇಂಥವ್ರು ಇರ್ತಾರೆ, ಸುಮ್ಮನೆ ಇನ್ನೊಬ್ರು ನೆಮ್ಮದಿನ ಹಾಳು ಮಾಡಿ ಖುಷಿ ಪಡೋರು. ಅಂಥವ್ರ ಆಟಗಳಿಗೆ ಸೋತು ನಮ್ಮ ನೆಮ್ಮದಿನ ನಾವು ಹಾಳು ಮಾಡ್ಕೋಬೇಕಾ ಹೇಳು? ಈಗ ನೀನು ಕಾನ್ಫರೆನ್ಸ್ಗೆ ಹೊರಡಕ್ಕೆ ರೆಡಿ ಆಗ, ಓಕೆನಾ? ಮಾವ, ಜ್ಯೂಸ್ ಏನಾದರೂ ತರಿಸ್ಕೊಡ್ಲಾ? ಬೇಡ ಪುಲ್. ಅವತ್ತು ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ಸಿದ್ರೆ ಇಷ್ಟೊಂದು ಶಾಕ್ ಆಗ್ತಿರ್ಲಿಲ್ಲ. ಹೇಗಿದೆ ಶಾಕು? ಬೀಗರಾಗ್ತಿದ್ದೀವಿ, ಈಗಲೂ ಹಾಗೆ ಸಾಧಿಸ್ತೀಯ? ಎಲ್ಲರೂ ನಮ್ಮ ಕಡೆ ನೋಡ್ತಿದ್ದಾರೆ, ನೀನು ಹೀಗೆ ಆಡಿದ್ರೆ ಎಲ್ಲರೂ ನಿನಗೆ ಈ ಸಂಬಂಧ ಇಷ್ಟ ಇಲ್ಲ ಅನ್ಕೋತಾರೆ. ನಿನ್ನ ಮಗನೋ ಹಾಗೆ ಅನ್ಕೋತಾನೆ. ಈಗಲೇ ಮಕ್ಕಳಿಗೆ ಅಪ್ಪನ ಮೇಲೆ ಗೌರವ ಇಲ್ಲ. ಹೀಗಾಗ್ಬಿಟ್ರೆ ನಿನ್ನ ಕತೆ ಏನು? ಎಷ್ಟು ವರ್ಷದ ಸ್ನೇಹ ನಮ್ಮದು, ಈಗ ಅದು ಸಂಬಂಧ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಮಾಧವ್, ನಿನಗೆ ಖುಷಿ ಆಗಲಿಲ್ವಾ? ಕಮೋನ್ ಮಾಧವ್, ಮಕ್ಕಳ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ ಪ್ಲೀಸ್. ಬನ್ನಿ.